ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಾದ್ಯಂತ ಸುರಿದಂತಹ ಭಾರಿ ಮಳೆಯಿಂದಾಗಿ ಸದ್ಯ ಈಗ ಬೈಲಹೊಂಗಲದ ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಇನ್ನೂ ಕೂಡ ನೀರಿನ ಪ್ರಮಾಣ ಮಾತ್ರ ಕಡಿಮೆ ಆಗಿಲ್ಲ. ನಾನೀಗ ಬೆಳಗಾವಿಯ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ APMC ರಸ್ತೆಯಲ್ಲಿರುವಂತಹ ಒಂದು ಕಾಂಪ್ಲೆಕ್ಸ್ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಎಷ್ಟರ ಮಟ್ಟಿಗೆ ಇಲ್ಲಿ ಮಳೆಯ ಎಫೆಕ್ಟ್ ಇದೆ ಅನ್ನುವಂಥದ್ದನ್ನು. ನಿನ್ನೆ ಸಂಜೆ 4 ಗಂಟೆಗೆ ಸುರಿದಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಏಕಾಏಕಿ ನೀರು ನುಗ್ಗಿ ಬಂದಿರುವಂತಹ ಕಾರಣಕ್ಕಾಗಿ ಅಂಗಡಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದವು. 5ಕ್ಕೂ ಅಧಿಕ ಅಂಗಡಿಗಳು ಕಂಪ್ಲೀಟ್ ಆಗಿ ಇನ್ನೂ ಕೂಡ ನಿಂತ ನೀರಲ್ಲೇ ಇರುವಂಥದ್ದು. ಸದ್ಯ ಈಗ ಒಂದು ತೋರಿಸ್ತಾ ಇದ್ದೇನೆ, ಅದು ಲೇತ್ ಮಷೀನಿನ ಶಾಪ್ ಆಗಿರುವಂಥದ್ದು. ಸೊ ಅದು ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಅಂಗಡಿ ಒಳಗಿದ್ದಂತಹ ಎಲ್ಲ ಸಾಮಗ್ರಿಗಳು ಈಗ ಹಾಳಾಗಿರುವಂಥದ್ದು. ಅದರ ಪಕ್ಕದಲ್ಲೇ ಇನ್ನೊಂದು ಫೋಟೋ ಸ್ಟುಡಿಯೋ, ಸಾಯಿ ಫೋಟೋ ಸ್ಟುಡಿಯೋ ಅನ್ನುವಂಥದ್ದು ಅಂಗಡಿಯನ್ನು ಕೂಡ ತೋರಿಸ್ತಾ ಇದ್ದೇನೆ, ಅದು ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಇನ್ನೂ ಕೂಡ ನೀರು ಹಾಗೆ ಉಳಿದಿರುವಂಥದ್ದು. ಫೋಟೋ ಕ್ಯಾಮ್ರಾ ಸೇರಿದಂತೆ ಎಲ್ಲವೂ ಕೂಡ ಹಾಳಾಗಿರುವಂಥದ್ದು. ಅದರ ಪಕ್ಕದಲ್ಲೇ JCB ಪಾರ್ಟ್ ಸಿಗುವಂತಹ ಒಂದು ಅಂಗಡಿ ಇದೆ. ಅದರ ಪಕ್ಕದಲ್ಲಿ ಇನ್ನೂ ಕೂಡ ಜೆರಾಕ್ಸ್ ಸೇರಿದಂತೆ ರೇಡಿಯಂ ರೆಡಿ ಮಾಡಿ ಕೊಡುವಂತಹ ಅಂಗಡಿ ಕೂಡ ಇರುವಂಥದ್ದು. ಸದ್ಯ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಈಗ ನಿಂತ ನೀರಲ್ಲೇ ನಿಂತಿರುವಂಥದ್ದು. ಸೊ ನಿನ್ನೆ ಸಂಜೆ 4 ಗಂಟೆಯಿಂದ ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಇಲ್ಲಿ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ ಮತ್ತು ಏನು ನೀರಿದೆ ಇದನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಹೀಗಾಗಿ ಸ್ಥಳೀಯ ಜನರೆಲ್ಲರೂ ಕೂಡ ಈಗ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಸದ್ಯ ಈಗ ಬೈಲಹೊಂಗಲದ ಜನರಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಮಳೆ ಏಕಾಏಕಿ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ ನಾನು. ಸರಿಗೆ ಮಳೆ ಯಾವಾಗ ಆಯಿತು ಮತ್ತು ಎಷ್ಟು ಪ್ರಮಾಣದಲ್ಲಿ ಆಯಿತು, ಎಷ್ಟು ಲಾಸ್ ಆಗಿದೆ ಸರಿಗೆ? ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಚಾಲು ಆದ ಮಳೆ, ಸಾಧಾರಣ ರಾತ್ರಿವರೆಗೂ ಮಳೆ ಇತ್ತು. ನಿನ್ನೆ 3 ಗಂಟೆಗೆ ವಿಪರೀತ ಮಳೆ ಆಗಿದ್ದರಿಂದ ಇಲ್ಲಿ ಈ ಭಾಗದೊಳಗೆ APMC ಭಾಗದೊಳಗೆ ಅಷ್ಟೇ ಅಲ್ಲ, ಇಡೀ ಬೈಲಹೊಂಗಲಕ್ಕೆಲ್ಲ ಸಂಪೂರ್ಣವಾಗಿ ನೀರಿನ ಒಂದು ಜಲಾವೃತ ಆಗುವಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಯಿತು. ಯಾಕಂದ್ರೆ ಇಂಥ ಮಳೆ ನಾವು ಯಾವಾಗ ನೋಡ್ರಿಕ್ಕಿಲ್ಲ. ಈ ನಮೂನೆ ಆಗಿದ್ದು ಇದು ನಮಗೆ ಪ್ರಥಮ ಬಾರಿ. ಇಲ್ಲಿ ಈಗ ನಮ್ಮ APMC ರೋಡ್ನೊಳಗೆ ಅಂತಾರೆ, ಇದು ಚೆನ್ನಮ್ಮ ಬ್ಯಾಂಕ್ ಕಾಂಪ್ಲೆಕ್ಸ್ ಒಳಗೆ ಇಲ್ಲಿ ಮೊದಲೇ ಇವು ತೆಗ್ಗಿನೊಳಗೆ ಇವನು ಕಟ್ಟಿದ್ರಿಂದ ಇಲ್ಲಿ ನೀರು ಹೋಗುವಂಥ ದಾಟುವಂಥ ವ್ಯವಸ್ಥೆಯನ್ನು ಏನೂ ಮಾಡಿಲ್ಲ. ಮತ್ತು ಮೇಲಾಗಿ ಇಲ್ಲಿ ಮೊದಲು ನೀರು ಬರ್ತಿತ್ತು, ಎಷ್ಟು 1 ಇಂಚು 6 ಇಂಚು 7 ಇಂಚು ಅಥವಾ 1 ಫೂಟ್ ತನಕ ನೀರು ಬರ್ತಿತ್ತು. ಬಟ್ ಈಗ ಏನಾಗಿದೆ ಅಂತಾರೆ, ಈ ನಿನ್ನೆ ಆದ ಮಳೆಗೆ ಸಿಕ್ಕಾಪಟ್ಟೆ ನೀರು ಬಂದು ಇವೆಲ್ಲ ಅಂಗಡಿಗಳೆಲ್ಲ ಜಲಾವೃತ ಆಗಿದ್ದಾವೆ. ಸಂಪೂರ್ಣ ಇಲ್ಲಿ ನೀರು ಹೋಗುವುದನ್ನು ನೀವು ನೋಡ್ಬೋದು, ಇಲ್ಲೆಲ್ಲ ಜಲಾವೃತ ಆಗ್ಯಾವ. ಮುಂದೆ ಇಲ್ಲಿ APMC ರೋಡ್ನೊಳಗೆ ಸಂಪೂರ್ಣ ಈಗ ಮೇಲ್ಗಡೆಯಿಂದ ಮೃತ್ಯುಂಜಯ ನಗರ, ವಿದ್ಯಾನಗರ, ಈಗ ಎಲ್ಲ ಕಡೆಯಿಂದ ನೀರು ಕಡೆ ಹರಿದು ಬರ್ತೈತಿ. ಈಗ ಹರಿದು ಬರೋದ್ರಿಂದ ಇಲ್ಲಿ ಕವಲಿ ನೀರು ಹೋಗುವಂಥ ವ್ಯವಸ್ಥೆ, ಮೊದಲು ರಸ್ತೆಯಿಂದ ಕವಲಿಗೆ ನೀರು ಹೋಗುವಂಥ ವ್ಯವಸ್ಥೆ ಇತ್ತು. ಅಲ್ಲಿ ಹೋಲ್ಗಳನ್ನ ಬಿಟ್ಟಿದ್ರು. ಆ ಹೋಲ್ಗಳೊಳಗೆ ನೀರು ಪಾಸ್ ಹಾಕಿತ್ತು. ಹೋಲ್ಗಳೊಳಗೆ ನೀರು ಪಾಸಾಗಿ ಅದು ಕವಲಿ ಮುಖಾಂತರ ನೀರು ದಾಟ್ತಿತ್ತು. ಬಟ್ ಈಗ ಇವು ಒಂದು ಸ್ವಲ್ಪ ವ್ಯವಸ್ಥೆ, ಸರಿಯಾದ ವ್ಯವಸ್ಥೆ ಒಳಗೆ ಈ ಫ್ಲೋರಿಂಗ್ಸು ಇವು ಏನು ಮಾಡೇ ಇಲ್ಲ ಅಂತನ್ನೋ ಕಾರಣಕ್ಕಾಗಿ ಆ ನೀರು ರಸ್ತೆಯಿಂದ ಕವಲಿಗೆ ಹೋಗುವಂಥ ನೀರು ನೇರವಾಗಿ ಅಂಗಡಿಗೆ ಹರಿದು ಬರುವಂಥ ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು, ಇಲ್ಲಾಂತಂದ್ರೆ ಊರೊಳಗೆ ಆಗುವಂಥ ಅನಾಹುತಗಳಿಗೆ ಇನ್ನೂ ಹೆಚ್ಚಾಗ್ತವೆ. ಇಂಥ ಮಳೆಗಳು ಇನ್ನೂ ಮುಂದೆ ಬರುವಂಥ ಕಾಲದೊಳಗೆ ಮಳೆಗಳು ಆಗುವಣೆ. ಯಾಕಂತಾರೆ ಇನ್ನು ಮಳೆಗಾಲ ಪ್ರಾರಂಭ ಆದಾಗ ಯಾವಾಗ ಎಂಥ ಮಳೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸರಿಯಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿನ್ನೆ ಫೈರ್ ಪೆಟ್ರೋದವ್ರಿಗೆ ಇದ್ರ ಮಾಹಿತಿ ಕೊಟ್ಟೈತಿ. ಫೈರ್ ಪೆಟ್ರೋದವ್ರಿಗೆ ಮಾಹಿತಿ ಕೊಟ್ಟರು ಕೂಡ ಅವ್ರು ಯಾರು ಇವತ್ತಿನವರೆಗೂ ಇನ್ನೂ ತನಕ ಯಾರು ಅದ್ರ ಬಗ್ಗೆ ಇದನ್ನು ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಇಂಥ ವ್ಯವಸ್ಥೆಗಳು ಮುಂದೆ ಆಗಬಾರ್ದು. ಸರಿಯಾಗಿ ಗಟರ್ಗಳು ಇವನ್ನ ಮಳೆಗಾಲ ಬರೋಕ್ಕಿಂತ ಮೊದಲು PWD ಅವ್ರು ಮಾಡ್ತಿದ್ರು. ನಾವು ಸಣ್ಣದಾಗ ನಾವು ನೋಡಿದ್ದೇವೆ, ಮೊದಲು ಮಳೆಗಾಲ ಬರ್ತೈತೆ ಅನ್ನೋದಕ್ಕೇ ಎಲ್ಲ ಸ್ವಚ್ಛ ಮಾಡ್ತಿದ್ರು. ಆದರೆ ಆ ವ್ಯವಸ್ಥೆ ಈಗಿಲ್ಲ. ಅದಕ್ಕೆ ಅದು ದಯಮಾಡಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಪುರಸಭೆಯವರಾಗಲಿ, ಅದಕ್ಕೆ ಯಾರು ಸಂಬಂಧಪಟ್ಟವರು ದಯವಿಟ್ಟು ಅದನ್ನು ಕೇರ್ ತೊಗೊಂಡು ನೀರು ಕವಲಿಗೆ ಹೋಗುವಂಥ ವ್ಯವಸ್ಥೆ ಆಗಲಿ, ಇಂಥ ವ್ಯವಸ್ಥೆ ಇನ್ನು ಮುಂದೆ ಆಗದಂಗೆ, ಇಂಥ ಅವಘಡ ಊರೊಳಗೆ ಆಗದಂಗೆ, ಊರೊಳಗೆ ಭಾಳ ಅನಾಹುತ ಆಗೈತಿ. ಅದಕ್ಕೆ ದಯವಿಟ್ಟು ಇಂಥ ಅನಾಹುತಗಳು ಆಗದಂಗೆ ಅವ್ರು ಮುಂದಿನ ಕ್ರಮ ಕೈಗೊಳ್ಬೇಕಂತ ಅವರೆಲ್ಲ ನಾವು ವಿನಂತಿ ಮಾಡ್ಕೋತೀನಿ. ತಾವು ಇದ್ರ ಮಾಹಿತಿ ತೊಗೊಳಕ್ಕೆ ಬಂದಾಗ ತಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಇದಿಷ್ಟು ಸದ್ಯ ಈಗ ಬೈಲಹೊಂಗಲದಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿದ್ದಾವೆ. ಅಧಿಕಾರಿಗಳು ಮಳೆಗಾಲದ ಪೂರ್ವದಲ್ಲೇ ಎಚ್ಚೆತ್ತುಕೊಂಡು ಎಲ್ಲವನ್ನು ಸರಿಪಡಿಸಿದ್ದೇ ಆಗಿದ್ದರೆ ಇಂಥದ್ದೊಂದು ಅನಾಹುತ ಆಗ್ತಿರಲಿಲ್ಲ ಅನ್ನುವಂಥದ್ದು ಮತ್ತು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲವನ್ನು ಸರಿಪಡಿಸಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.